ಮಾಡ್ಕೊಬೇಕಲ್ಲ, ಸೊ ತಿರ್ಗ್ಸೋಣ. ಸೊ ನೀರಿಟ್ಟಿದ್ದೀವಿ, ನೀರ್ ಜೊತೆಗೆ ಈ ಪಾಸ್ತಾನ ಹಾಕಿ ಬೇಯಿಸ್ಕೊಬೇಕು. ಸ್ವೀಟ್ ಕಾರ್ನ್ ಕೂಡ ಈ ಕಡೆ ಹಾಕಿದ್ದೀವಿ. ಇದೊಂದು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಯೂಸ್ ಮಾಡ್ಕೊತೀವಿ. ಆ್ಯಕ್ಚುಲಿ ಸ್ವಲ್ಪ ನೀರು ಕಾದಾದ್ಮೇಲೆ ಈ ಪಾಸ್ತಾನ ನೀರಲ್ಲಿ ಹಾಕಿ ಇನ್ನು ಬೇಯಿಸೋಣ. ಲೇಡೀಸ್ ಅಂಡ್ ಜೆಂಟಲ್ಮನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತು ಬಂದು ನಾವು ಪಾಸ್ತಾನ ಮಾಡ್ತಿದ್ದೀವಿ. ಪಾಸ್ತಾಗೆ ಬೇಕಾದಂಥ ಒಂದು ಐಟಮ್ಸ್ ಬಂದು ಪಾಸ್ತಾ ಮತ್ತೆ ಚಿಲ್ಲಿ ಫ್ಲೆಕ್ಸು ಮತ್ತೆ ಬಟರು, ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಎಲ್ಲ ಯೂಸ್ ಮಾಡ್ಕೊಂತೀವಿ. ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ನಾವು ಯೂಸ್ ಮಾಡ್ಕೊಂತಿದ್ದೀವಿ. ನೀರನ್ನ ಇಟ್ಟಿದ್ದೀವಿ. ಆಕ್ಚುಲಿ ನೀರು ಒಂದ್ ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ಇದನ್ನ ಅದ್ರಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಬಾಯ್ಲ್ ಮಾಡಿ ಅದಾದ್ಮೇಲೆ ಪ್ರೋಸೆಸ್ ಮಾಡ್ತೀವಿ. ಬನ್ನಿ, ಲೆಟ್ಸ್ ಗೋ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಹಾಕೊಳ್ಳಿ. ಸೊ ಇದಾದ್ಮೇಲೆ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಬಾಯ್ಲ್ ಆಗೋದಕ್ಕೆ ಇಟ್ಬಿಡೋಣ. ಇದಕ್ಕೆ ಸ್ವಲ್ಪ ಇವಾಗ ಸಾಲ್ಟ್ ಮತ್ತೆ ಆಯಿಲ್ ಹಾಕ್ಬೇಕು. ಸೊ ಅದು 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್, 4 ಟೇಬಲ್. ಸೊ ನಿಮಗೆ ಎಷ್ಟು ಮೆಜರ್ಮೆಂಟ್ ಹಾಕಿರ್ತೀರಾ ವಾಟರ್ ಮತ್ತೆ ಒಂದು ಪ್ಯಾಕೆಟ್ಸು, ಆ ಬೇಸ್ ಮೇಲೆ ನೀವು ಉಪ್ಪನ್ನ ಕರೆಕ್ಟಾಗಿ ಹಾಕ್ಬೇಡಿ. ಸ್ವಲ್ಪ ಇದನ್ನ ಉಪ್ಪೆಲ್ಲ ಮಿಕ್ಸ್ ಆಗಬೇಕಲ್ಲ, ಸೊ ತಿರ್ಗ್ಸೋಣ. ಇವತ್ತು ಬಂದು ನಾವು ವೈಟ್ ಪಾಸ್ತಾ ಮಾಡ್ತಿರೋದು. ಆಕ್ಚುಲಿ ನೆಕ್ಸ್ಟ್ ಸಂಡೇ ಬಂದು ರೆಡ್ ಪಾಸ್ತಾ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ನೀವ್ಯಾರಾದ್ರೂ ಮಾಡ್ತಿದೀನಿ ಅಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ. ಸೊ ಅವಾಗ ನೀವು ಪಾಸ್ತಾ ತಗೊಂಡು ಮನೇಲಿ ನೀವೇ ಮಾಡ್ಕೊಬಹುದು, ಯಾರು ಹೆಲ್ಪ್ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕೆಂದ್ರೆ ಅದೆಲ್ಲ ಉಪ್ಪು ಹಿಡಿಬೇಕು. ಅದಕ್ಕೆ ಇದು ಕುಕ್ ಆಯ್ತಾ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನೀವು ಇದನ್ನ ಆಪ್ಷನ್ ಆಗಿ ಯೂಸ್ ಮಾಡ್ಕೊಬಹುದು. ಸ್ವೀಟ್ ಕಾರ್ನ್ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸಿಗ್ಲಿಲ್ಲ ಅಂದ್ರೆ ಹಾಗೇನು ಕೂಡ ಮಾಡ್ಬೋದು. ಸೊ ನಾವು ಬಂದು 2 ಬಟರ್ ತಗೊಂಡಿದ್ದೀವಿ, ಮತ್ತೆ ಆರಿಗಾನ್ ತಗೊಂಡಿದ್ದೀವಿ, ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೀವಿ, 2 ಕ್ಯಾರೆಟ್ ಮತ್ತೆ 2 ಕ್ಯಾಪ್ಸಿಕಮ್. 2 ಬೇಡ, ಒಂದಾದ್ರೂ ಕೂಡ ಸಾಕು. ಇದ್ರ ಜೊತೆಗೆ ಚೀಸ್ ಕೂಡ ತಗೊಂಡಿದ್ದೀವಿ. ಚೀಸ್ ಮತ್ತೆ ಬಟರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪಾಸ್ತಾ ಮಾಡಬೇಕಾದ್ರೆ. ಪಾಸ್ತಾ ಈಗ ಕಂಪ್ಲೀಟ್ ಆಗಿ ಬೆಂದಿದೆ. ಈ ಬೆಂದಿರೋಂಥ ಪಾಸ್ತಾನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಪಾಸ್ತಾನ ಬಂದು ನೀರನ್ನ ಸೋಸಿದೀವಿ. ಈ ಥರ ಸೋಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಬೇಕು. ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀವಿ. ಇದು ಸ್ವಲ್ಪ ಹಾಲು ಕಾಯೋವರೆಗೂ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ಫಸ್ಟ್ಗೆ ಬಾಣಲಿ ಕಾದಾದ್ಮೇಲೆ ಬೆಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನೀಟಾಗಿ ಬೆಣ್ಣೆ ಜೊತೆಗೆ ಇವನ್ನ ಫ್ರೈ ಮಾಡ್ಕೊಬೇಕು. ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಿದೆ ಗೈಸ್, ಬೆಣ್ಣೆ ಹಾಕಿರೋದಕ್ಕೋಸ್ಕರ. ಸೊ ಇದು 70% ಫ್ರೈ ಆದಮೇಲೆ ಇದನ್ನ ಒಂದು ತಟ್ಟೆ ಒಳಗಡೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಾದ್ಮೇಲೆ ನೆಕ್ಸ್ಟು ಮೈದಾ ಜೊತೆಗೆ ಇದು ಮಾಡ್ಕೊಬೇಕು. ಸೊ ಇನ್ನೊಂದು ಬಟರ್ನ ಬಂದು ನಾನು ಹಾಕ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಸ್ವಲ್ಪ ಇದಾಗ್ತಿದ್ದಂಗೆ ಮೈದಾನ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿಯಾದ ಗಂಟುಗಳು ಬರಬಾರ್ದು. ನಾವೇನು ಮೈದಾ ಹಾಕಿದೋ ಮೈದಾ ಹಾಲ್ ಜೊತೆಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಇದು ಕ್ರೀಮಿ ಆಗಿರಬೇಕು. ಜಾಸ್ತಿ ನೀರು ಥರ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಕ್ರೀಮಿಯಾಗಿ ಬರೋವರೆಗೂ ಅದನ್ನು ತಿರುಗಿಸ್ತಾನೆ ಇರಿ. ಸೊ ಇದೊಂದು ಸ್ವಲ್ಪ ಕ್ರೀಮಿ ಟೈಪಿಗೆ ಬಂದಾಗ ನಾವು ಏನು ಫ್ರೈ ಮಾಡ್ಕೊಂಡಿದ್ದು ಆವಾಗಲೇ ಅದನ್ನು ಇಲ್ಲಿಗೆ ಹಾಕಬೇಕು. ಇದ್ರ ಜೊತೆಗೆ ಆವಾಗಲೇ ಬೇಯಿಸಿಟ್ಟಿರುವಂತಹ ಒಂದು
ಸ್ವೀಟ್ ಕಾರ್ನ್ ಕೂಡ ಹಾಕೊಬೇಕು. ಸೊ ಇದನ್ನ ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಜಾಸ್ತಿ ಏನು ಹಾಕೋದು ಬೇಡ. ಇದು ನೀವು ಆಪ್ಷನಲ್ ಆಗಿ ಇಟ್ಕೊಬೋದು. ಇದನ್ನ ಆ್ಯಕ್ಚುಲಿ ಸಿಗಲಿಲ್ಲ ಅಂದರೆ ಹಾಗೆಯೇ ಮಾಡ್ಬೋದು. ಇದನ್ನ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೀಸ್ನ ಯೂಸ್ ಮಾಡಿಕೊಡಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಯೂಸ್ ಮಾಡಿಕೊಡಿ. ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಡಿ. ಆಮೇಲೆ ಓರಿಗಾನ್ ಯೂಸ್ ಮಾಡಿಕೊಡಿ. ಇವೆರಡು ಬಂದು ಆ ಫುಡ್ದು ಒಂದು ಟೇಸ್ಟ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಬೇಯಿಸ್ಕೊಂಡಿರೋ ಪಾಸ್ತಾನ ಇವಾಗ ನೀವು ಹಾಕಿ ಇದ್ರೊಳಗಡೆ ಹಾಕಿ ಸ್ಲೋ ಆಗಿ ಮಿಕ್ಸಪ್ ಮಾಡ್ತಾ ಹೋಗಿ. ನೀವು ಪಾಸ್ತಾನ ಅಷ್ಟೇ ಒಂದು 80% ಬಾಯ್ಲ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಆಗಿದ್ರೆ ತಿನ್ನೋ ಚೆನ್ನಾಗಿರೋದಿಲ್ಲ. ಸೊ ಇದನ್ನ ಕಂಪ್ಲೀಟ್ ಆಗಿ ಫೈನಲ್ ಆಗಿ ರೆಡಿ ಮಾಡಿದ್ದೀವಿ. ಇದನ್ನ ಸರ್ವ್ ಮಾಡಿ ಟೇಸ್ಟ್ ಬಗ್ಗೆ ಬನ್ನಿ ಗೈಸ್, ಇದ್ರ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಸಕ್ಕತ್ತಾಗಿದೆ. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಯಿತು ಅನ್ಸುತ್ತೆ. ಇಟ್ಸ್ ಗುಡ್, ಕಂಪ್ಲೀಟ್ಲಿ ಅಮೇಝಿಂಗ್ ಗೈಸ್. ನೀವು ಟ್ರೈ ಮಾಡಿ ಆ್ಯಕ್ಚುಲಿ.